ಈಗ ಡಿ ಕೆ ಶಿವಕುಮಾರ್ ಅವ್ರು ಬಂದರೆ ಅವ್ರು ಬಟ್ ಎಜುಕೇಷನ್ ಲೈನಲ್ಲಿ ಚೆನ್ನಾಗಿದ್ದಾರೆ. ಅವ್ರು ಹೇಗೆ ಮಾಡ್ತಾರೆ ಅಂತ ನೋಡಬೇಕು. ಗ್ಯಾರಂಟಿ ಕೊಟ್ಟಿದ್ರು ಈ ಸರ್ಕಾರ ಕಳೆದ 3 ವರ್ಷದಿಂದ ಕೊಡ್ತಾನೆ ಇದೆ. ಗ್ಯಾರಂಟಿಗಳು ಕೊಟ್ಟಿದ್ದರು, ಬಟ್ ಆಗ ಕೆಲವು ಡಿ ಕೆ ಶಿವಕುಮಾರ್ ಅವರು ಅದನ್ನು ಕೆಲವು ಅಪೋಸ್ ಮಾಡಿದರು, ಬೇಡ ಅಂತ ಹೇಳಿದರು. ಅಂದರೂ ಸಿದ್ದರಾಮಯ್ಯನವರು ಅದನ್ನು ಜಾರಿಗೆ ತಂದಿದ್ದರು. ಈಗ ಡಿ ಕೆ ಶಿವಕುಮಾರ್ ಅವ್ರು ಬಂದ ಮೇಲೆ ಅವ್ರಿಗೂ ಈಗಿನ ಪರಿಸ್ಥಿತಿ, ಸರ್ಕಾರದ್ದು ಪರಿಸ್ಥಿತಿಗಳನ್ನ ನೋಡಿ, ಬಟ್ ಈಸ್ ಎ ಕೇಪಬಲ್ ಪರ್ಸನ್. ಅವರು ಏನು ಮಾಡ್ತಾರೆ ಅಂತ ನೋಡ್ತಾರೆ. ಹೊಸ ಸರ್ಕಾರ ಬಂದರೆ ಏನು ಸಾಧ್ಯತೆ? ಪ್ರಯಾರಿಟಿ ಈಸ್ ಆಲ್ವೇಸ್ ಟು ದ ಎಜುಕೇಷನ್. ಈಗ ಎಲ್ಲ ಬರ್ತಾ ಇದೆ, ಹಾಗಾಗಿ ಎಷ್ಟೊಂದು ಜನದ ಕೆಲಸಗಳೆಲ್ಲ ಹೋದಾಗ ದ ಮಿಡ್ಲ್ ಕ್ಲಾಸ್ ಪೀಪಲ್ ಹೇಗೆ ಜೀವನ ನಡೆಸಬೇಕು ಅನ್ನೋದನ್ನು ಅವರು ಪ್ರಮುಖವಾಗಿ ಕನ್ಸಿಡರ್ ಮಾಡಿ ಆ ಜನಗಳಿಗೆ ಅವರು ಆದಷ್ಟು ಸಹಾಯ ಮಾಡಬೇಕು. ಅನ್ಎಂಪ್ಲಾಯ್ಮೆಂಟು ಜಾಸ್ತಿ ಇದೆ. ಹೌದು, ಅನ್ಎಂಪ್ಲಾಯ್ಮೆಂಟ್ ಇದೆ. ಯಾವಾಗ ಬಂತೋ ಆವಾಗ ಅನ್ಎಂಪ್ಲಾಯ್ಮೆಂಟ್ಸ್ ಹೆಚ್ಚಿಗೆ ಆಗುತ್ತೆ. ಈಗೆಲ್ಲ ವರ್ಕ್ ಫ್ರಮ್ ಹೋಮ್ ಸ್ಟಾರ್ಟ್ ಆಗಿದೆ, ಹಾಗಾಗಿ ಅನ್ಎಂಪ್ಲಾಯ್ಮೆಂಟು ಇದೆ. ಅದಕ್ಕೆ ಅವರು ಏನು ಮಾಡಬಹುದು, ಒಂದು ಯಾವುದಾದ್ರೂ ಒಂದು ದೊಡ್ಡದು ಫ್ಯಾಕ್ಟ್ರೀಸು ಅದನ್ನೆಲ್ಲ ಓಪನ್ ಮಾಡಿದ್ರೆ ಎಷ್ಟೊಂದು ಜನಕ್ಕೆ ಕೆಲಸಗಳಾಗುತ್ತೆ. ಸೊ ಫಸ್ಟ್ ಹ್ಯಾಸ್ ಟು ಗಿವ್ ಇಂಪಾರ್ಟೆನ್ಸ್ ಟು ಎಜುಕೇಷನ್ಗೆ ಇಂಪಾರ್ಟೆನ್ಸ್ ಕೊಟ್ಟರೆ ಅವರು ಆಗ ಏನು ಮಾಡಬಹುದು ಅನ್ನೋದನ್ನು ಹೌದು ಅವ್ರಿಗೆ ಇರೋದು. ಈಗ ಹೊಡೆತ ಬೀಳೋದೇ ಮಿಡ್ಲ್ ಕ್ಲಾಸ್ ಮತ್ತು ಲೋಯರ್ ಮಿಡ್ಲ್ ಕ್ಲಾಸ್ಗೆ. ಹೈಯರ್ ಕ್ಲಾಸ್ ಪೀಪಲ್ ಅವ್ರು ಹೆಂಗೋ ಸರ್ವೈವ್ ಆಗೋಗ್ತಾರೆ. ಅದರಿಂದ ಮಿಡ್ಲ್ ಕ್ಲಾಸು ಲೋಯರ್ ಮಿಡ್ಲ್ ಕ್ಲಾಸ್ನ ಕನ್ಸಿಡರ್ ಮಾಡಿಕೊಂಡು ಅವರು ಸರ್ಕಾರವನ್ನು ನಡೆಸಬೇಕಾಗುತ್ತೆ. 2 ಇಯರ್ಸ್ ಇದೆ. 2 ಇಯರ್ಸಲ್ಲಿ ಅವ್ರು ಒಳ್ಳೆ ಕೆಲಸಗಳು ಮಾಡಬಹುದು. ಬಟ್ ಅವ್ರಿಗೆ ಆಲ್ರೆಡಿ ಅವ್ರದ್ದು ಎಷ್ಟೊಂದು ಸ್ಕೂಲು ಕಾಲೇಜಸ್ ಇರೋದ್ರಿಂದ ಅವರು ಎಜುಕೇಷನ್ ಲೈನಲ್ಲಿ ಇದ್ದಾರೆ. ಇನ್ನೊಂದು ಸ್ವಲ್ಪ ಅವರು ಇವ್ರನ್ನ ಲೋಯರ್ ಕ್ಲಾಸ್ನು ಕನ್ಸಿಡರ್ ಮಾಡಿಕೊಂಡು ಅವರು ಗೌರ್ಮೆಂಟ್ನ ಮಾಡಬೇಕು. ಬೆಂಗಳೂರಿಗೆ ಏನು ಮಾಡಬೇಕಂತ? ಸೊ ಬ್ಯಾಂಗ್ಳೂರ್ ಈಸ್ ಎ ಐ ಟಿ ಸಿಟಿ. ಅದು ಐ ಟಿ ಸಿಟಿ ಆಗಿರೋದ್ರಿಂದ ಇಲ್ಲಿ ಜನಗಳಿಗೆ ಅದರ್ ದ್ಯಾನ್ ಇಂದ ಯಾರ್ಯಾರೀಗ ಹೊರಗಡೆಗೆ ಬಂದಿದ್ದಾರೋ ಅವ್ರಿಗೆ ಅವರು ಕೆಲಸನ ಕ್ರಿಯೇಟ್ ಮಾಡಬೇಕಾಗತ್ತೆ. ಕೆಲಸ ಕ್ರಿಯೇಟ್ ಮಾಡಿದ್ರೆ ಮಾಮೂಲಿ ದರೋಡೆಗಳು, ಕೊಲೆ ಇವೆಲ್ಲ ಆಟೋಮ್ಯಾಟಿಕ್ಕಾಗಿ ಕಡಿಮೆ ಆಗುತ್ತೆ. ಪೀಪಲ್ ಎಜುಕೇಟೆಡ್ ಆಗಬೇಕು. ಹೌದು ಎಜುಕೇಟೆಡ್ ಆದರೆ ಅವರು ಹೇಗೆ ಅವ್ರದ್ದು ದುಡಿಮೆನ ಹೇಗೆ ಮಾಡ್ಕೋಬೇಕು. ಯಾಕೆಂದರೆ ದಿನೇ ಎಲ್ಲ ರೇಟು ಹೆಚ್ಚಿಗೆ ಆಗುತ್ತೆ, ಬಟ್ ಆದಾಯ ಕಡಿಮೆನೇ ಇದೆ. ಸೊ ಆದಾಯ ಹೇಗೆ ಹೆಚ್ಚಿಗೆ ಜನಗಳಿಗೆ ಅನುಕೂಲ ಮಾಡಬೇಕು. ಹೌದು, ಎಲ್ಲರೂ ನಾವು ಗೌರ್ಮೆಂಟ್ ಅಂತಾನೆ ನಾವು ಗೌರ್ಮೆಂಟ್ ಕೆಲಸನೇ ಬೇಕು ಅಂತ ಹೇಳೋಕ್ಕಾಗಲ್ಲ. ಸೊ ಜನ ಏನೋ ಒಂದು ಸಣ್ಣದೇ ಒಂದು ಉದ್ಯಮ ಮಾಡಿದಾಗ ಅದಕ್ಕೆ ಅವರು ಮಾರ್ಕೆಟ್ನ ಕ್ರಿಯೇಟ್ ಮಾಡಿಕೊಡ್ಬೇಕು. ಆವಾಗ ಜನಗಳು ಸಣ್ಣ ಉದ್ದಿಮೆನೆ ಮಾಡಿ ಅವ್ರ ಜೀವನನ ಅವ್ರು ರೂಪಿಸ್ಕೊತಾರೆ. ಸೊ ಮಾರ್ಕೆಟ್ ಇಲ್ಲ. ಈಗ ಯಾರೋ ಒಬ್ಬರು ಏನೋ ಒಂದು ಮಶ್ರೂಮ್ ಬೆಳೀತಾರೆ, ಇಲ್ಲ ಏನೋ ಒಂದು ತರಕಾರಿ ಬೆಳೀತಾರೆ. ಹೌದು, ಆಗ ಅವ್ರಿಗೆ ಒಂದು ಮಾರ್ಕೆಟ್, ಒಳ್ಳೆ ಮಾರ್ಕೆಟ್ ಕ್ರಿಯೇಟ್ ಮಾಡಿಕೊಟ್ರೆ ಜನ ಅದರಲ್ಲೇ ತೃಪ್ತಿ ಪಟ್ಕೊಂಡಿರ್ತಾರೆ. ಮಾಡಬೇಕು. ಓಕೆ, ಏನೋ ಒಂದು ಟೈಲರಿಂಗ್ ಕೆಲಸ ಮಾಡಿರ್ತಾರೆ, ಬಟ್ಟೆ ಹೊಲ್ದಿರ್ತಾರೆ, ಅದಕ್ಕೊಂದು ಮಾರ್ಕೆಟ್ ಕ್ರಿಯೇಟ್ ಮಾಡ್ಕೊಳ್ಬೇಕು. ಇಲ್ಲೇನು ಮಾಡಿರ್ತಾರೋ ಆ ಪ್ರಾಡಕ್ಟ್ನ ಜನಗಳಿಗೆ ತಲುಪಿಸ್ಬೇಕು. ಆಗ ಜನಗಳು ಅದನ್ನು ಮ್ಯಾನುಫ್ಯಾಕ್ಚರರ್ಸ್ ವಿಲ್ ಬಿ ವೆರಿ ಹೈ.